ಸುಲ್ತಾನೆ ಏನಪ್ಪ ಲೈಟಿಂಗ್ ಇದೆ ಮಸ್ತ್ ಮಾಡ್ರಲ್ಲ. ಊರಾಗ ಏನು ಮಾಡಿಲ್ಲ, ಅದು ತೇರ್ ಐತಲ್ಲ ತಿಳಿದಿಲ್ಲ ಪಾದಗಟ್ಟಿ ಅಲ್ಲಿ ಮಠ ಅಂದ್ರೆ ತೇರಲ್ಲಿ ಮಠ ಬಂದು ಹೊಳ್ಸ್ಕೊಂಡು ಹೋಗ್ತಾರ ಅದನ್ನೇ ಅಲ್ಲಿ ಮಠ ಲೈಟಿಂಗ್ ಸರ ಮಸ್ತ್ ಹಾಕ್ಯಾರ ನೋಡಿ. ಜಾತ್ರೆ ಯಾವಾಗ ಐತಿ 11 ತಾರೀಕಿಗಲ್ಲ ನೋಡಿ. ಕೇಳಾಕತ್ತೇನೆ ನಾನು, ಹೇಳಾಕತ್ತೇನೆ ನಾನೇ. ತಳಗೆ ಸ್ವಲ್ಪ ಕೆಲಸ ಆಯ್ತು ರೀ, ಹೋದ್ವಿ ಮುಗಿಸ್ಕೊಂಬಂದ್ವಿ. ಆಮ್ಯಾಗ ಸಿದ್ದಪ್ಪಜ್ಜನವರ ಜಾತ್ರೆ ಐತಲ್ರಿ, ವರ್ಷ ಭಾರಿ ಆಕೈತೆ ನಮ್ಮ ಮುನ್ಕಲ್ ಒಳಗೆ. ಅಂದ್ರೆ ಹೆಂಗೈತೆ ರೀ, ಇಲ್ಲಿ ಮ್ಯಾಗಿನ ಸಿದ್ದಪ್ಪಜ್ಜನ ಮಠ ಒಂದು ಐತಿ, ತಳಗಿನ ಮಠ ಒಂದು ಐತಿ. ತಳಗಿನ ಮಠದ ಜಾತ್ರೆ ಮಾತ್ರ ಮಸ್ತ್ ಆಕೈತೆ ರೀ. ಮ್ಯಾಗಿನ ಮಠದ ಅಂತಾನೆ ಗ್ರ್ಯಾಂಡ್ ಆಗಂಗಿಲ್ಲ. ಯಾಕ್ರಿಪ್ಪ ಅಂತ ಹೇಳಿದ್ರೆ ಅಲ್ಲೇ ಐತಲ್ರಿ ಮೇನ್ ರೋಡ್ ಐತಿ, ಗಾಡಿ ಹೋಗೋದು ಬರೋದು ಭಾಳ ಮಾಡ್ತಾವೆ ಅಲ್ಲಿ. ಹೀಗಾಗಿ ಅಂಗಡಿ ಸ್ವಲ್ಪ ದಿನ ಹಾಕ್ತಾರೆ ರೀ, ಆಮೇಲೆ ತೆಗೆದು ಬಿಡ್ತಾರೆ. ಈಗ 11 ತಾರೀಕಿಗೆ ಜಾತ್ರೆ ಐತಿ ಇಲ್ಲಿ. ಜಾತ್ರೆ ಅಂತೂ ಭಾರಿ ಗ್ರ್ಯಾಂಡ್ ಆಕೈತಿ, ಅದ್ರ ಬ್ಲಾಗ್ ಮಾಡ್ತೇವೆ ಅಂತ ನಾವು. ಜಾತ್ರೆ ಬಂತಲ್ಲ ಜಾತ್ರೆ. ಈಗ ತಮ್ಮನ್ನಾಗ ಕೈಕಾಲು ಕಟ್ಟಿ ಕುಂದಿರ್ಸ್ಬೇಕು, ಇಲ್ಲಾಂದ್ರೆ ಅದಕ್ಕೆ ನೋಡಿದ್ದೆಲ್ಲ ಬೇಕಂತಾಳೆ. ಇಲ್ಲ ಹಂಗೇನಿಲ್ಲ ತಮ್ಮನ್ನ ಸುಮ್ಮನೀಗ ಈಗ ಬರ್ತಾ ಆಕಿನು ದೊಡ್ಡಗಾಗತ್ತಾಳೆ ಅಲ್ಲ. ಮೊದ್ಲೇಕಿನ ತಮ್ಮನ್ನಾಗ ಈಗಿನ ತಮ್ಮನ್ನಾಗ ಭಾಳ ಫರ್ಕ್ ಐತಿ ಹೌದಿಲ್ಲ ತಮ್ಮನ್ನ? ಮೊದ್ಲೇಕಿನ ತಮ್ಮನ್ನಾಗ ಈಗಿನ ತಮ್ಮನ್ನಾಗ ಭಾಳ ಅಂದ್ರೆ ಭಾಳ ಫರ್ಕ್ ಐತಿ. ಈಗ ನೀನು ಕೇಳಂಗಿಲ್ಲ ಜಾತ್ರೆ ಒಳಗೆ ಅದಿಲ್ಲ, ಅದನ್ನ ಬ್ಯಾಡ ಮಾತಾಡ ಆಕಿ. ಹಾಂ ಮತ್ತೆ ರೊಕ್ಕ ಹೊಳಿತಾವಲ್ಲ, ರೊಕ್ಕ ಹೊಳಿಸ್ಕೊಂಡೈತಲ್ಲ ನಾವು ಜಾತ್ರೆ ಮಾಡೋದು ಗ್ರ್ಯಾಂಡ್ ಆಗಿ. ಅವಾಗ ಒಂಥರ ಸಣ್ಣಕ್ಕಿದ್ಲ, ಅಡುಗೆ ಸಾಮಾನು ಬೇಕಾ ಅದು ಬೇಕು ಇದು ಬೇಕಂತ ಎಲ್ಲ ಕೇಳ್ತಿದ್ಲ. ಈಗ ಆಕಿ ಶಾಲೆಗೆ ಹೊಂಟಾಳ, ಶಾನ್ಯಾಕ ಏನು ಕೇಳಂಗಿಲ್ಲ ಆಕಿ. ತೇರು ಹೊರಗ್ತದಾರಿಗೆ, ತೇರಿಗೆಲ್ಲ ಆಜು ಬಾಜು ಕಂಬ ಗಿಂಬ ಹಾಕ್ತಾರೆ, ಆಮೇಲೆ ಲೈಟಿಂಗ್ ಮಾಡ್ತಾರೆ. ನಾವು ಸಣ್ಣವರಿದ್ದಾಗ ಅಲ್ಲಿ ಹೋಗಿದ್ವಿ ತೇರ್ ಕಡೆ. ತೇರ್ ಕಡೆ ಆ ಗಾಲಿ ಮಾಡೋ ಕಡೆ, ಆ ಗಾಲಿ ಒಳಗೆಲ್ಲ ಹಾಕ್ತಿದ್ರು ಅವ್ರೆ ಆ ಬಿದಿರಿನ ಗಿಡ್ಡಿಗೆ. ನಾವು ಹೋಗಿ ಏನು ಮಾಡ್ತಿದ್ವಿ, 4-5 ಮಂದಿ ಕೂಡಿ ಒಂದೊಂದು ಎಬ್ಸ್ಕೊಂಡ್ಬರ್ತಿದ್ವಿ ನಾವು. ಹಂಗೆಲ್ಲ ಮಾಡೀವಿ ನಾವು. ಆಮ್ಯಾಗ ಒಣಕಲ್ ಒಳಗೆ ಸಿದ್ದಪ್ಪಜ್ಜನ ಜಾತ್ರೆ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. 4 ದಿನ 5 ದಿನ ಊಟಕ್ಕೆ ಹಾಕಿಸ್ತಾರೆ. ಆಮ್ಯಾಗ ಜಾತ್ರೆ ದಿನ ಊಟಕ್ಕೆ ಹಾಕಿಸ್ತಾರೆ. ಅಲ್ಲಿ ಇಲ್ಲಿ ಹಳ್ಳಿ ಮಂದಿ ಭಾಳ ಮಂದಿ ಬರ್ತಾರೆ. ಅದ ನಾವು ಉಣ್ಕಲ್ ಒಳಗೆ ಸಿದ್ದಪ್ಪಜ್ಜನ ಜಾತ್ರೆ ಅಂದ್ರೆ ಗ್ರ್ಯಾಂಡ್. ಆಮೇಲೆ ಮೊಹರಂನಾಗ ಬೀಪತಿ ಮರ್ದ ಮೊಹರಂನಾಗ ಅಲ್ಲಿದು ಭಾಳ ಮಸ್ತ್. ನೀನು ಆಲೂಗಡ್ಡೆಗೆ ಗಜರಿಗೆ ಜಳಕ ಮಾಡ್ಸಾತ್ತೇನೆ? ಜಳಕ ಮಾಡಿಸ್ ಭಾಳ ದಿನ ಆಗೈತೆ ಅವಕ್ಕೆ. ಯಾಕೆ ಜಳಕ ಮಾಡ್ಸಕತ್ತೇನೆ. ನೀನು ತಗೊಂಡು ಆಲೂಗಡ್ಡೆ ಕ್ಯಾರೆಟ್ ಅವು ಇವೆಲ್ಲ ಕಟ್ ಮಾಡಕತ್ತೆ ಅಂತ ಹೇಳಿದ್ರೆ ಊಟದಾಗ ಇವತ್ತು ಪಲಾವೇನೆ? ಗೆಸ್ಸಿಂಗ್ ಕರೆಕ್ಟ್ ಐತಿಲ್ಲ ನಂದು? ಕರೆಕ್ಟ್ ಐತಿ. ಪಲಾವ್ ಮತ್ತು ಚಟ್ನಿ ಮಾಡ್ತೇನೆ, ಮೊಸರು ಚಟ್ನಿ. ಪಲಾವ್ ಚಟ್ನಿ ಇದ್ರೆ ಮತ್ತು ರುಚಿ ಆಕತ್ತದ. ನೀ ಹೆಂಗೈತೆ ನೋಡೆ, ಒಂದೊಂದು ಊರ ಕಡೆ ಒಂದೊಂದು ಭಾಷೆ ನೋಡೆ. ನಿಮ್ಮೂರ ಕಡೆ ಆ ತಾಯಿತ ಅಂತಾರೆ, ಅಂದ್ರೆ ಇಲ್ಲಿ ಅವ ಇವ ಅಂತಾರೆ. ಅವ ಇವ ಅಂದ್ರೆ ಏನು ಹೊರಟ ಆಕೈತಿದೆ, ಅವರ ಇವ್ರ ಅಂತಾರೆ. ಈಗ ಭಾಳ ಕ್ಲೋಸ್ ಇದ್ದಾರಿಗೆ ಫ್ರೆಂಡ್ಶಿಪ್ ಒಳಗೆ ಅವ ಇವ ಅನ್ಬೋದು. ಇಲ್ಲಿ ಯಾರಿಗಾರ ಮರ್ಯಾದೆ ಕೊಡ್ಬೇಕಂತ ಹೇಳಿದ್ರೆ ಅವ್ರ ಇವ್ರ ಅಂತ ಬಳಸ್ತಾರೆ. ಆಮೇಲೆ ಹೆಚ್ಚನ್ಸತ್ತಲ್ಲ ರೀ ಅಂತ ಬಳಸ್ತಾರೆ. ರೀ ಅನ್ನೋ ಪದ ಭಾಳ, ರೀ ಅಂದ್ರೆ ರೆಸ್ಪೆಕ್ಟ್. ಎಲ್ಲರಿಗೂ ರೀ ಹೆಚ್ಚ ಮಾತಾಡೋದಿಲ್ಲ. ನಿಮ್ಮೂರ ಕಡೆ ಆತ ಈತ ಅಂತಾರದಿಲ್ಲ? ಅಲ್ಲಿ ಅವ ಇವ ಅಂತೀವಲ್ಲ ನಾವು, ಇಲ್ಲಿ ಅಲ್ಲಿ ಏಕವಚನ ಮಾತಾಡ್ದಂಗ ಅವ ಇವ ಅಂದ್ರ ಆತ ಈತ ಹೋದ ಬಂದ ಅನ್ಬೇಕಲ್ಲಿ. ಬಾರಪ್ಪ ಹೋಗಪ್ಪ ಇಂಥ ಪದ ಭಾಳ ಅದಲ್ಲ ಅಲ್ಲಿ. ಈಗ ಇವೇನು ನೆನಪಿಕನ ಹೆಂಗೆ? ಇಲ್ಲ ಹೊಟ್ಟೆ ಒಟ್ಟಾನೆ ನಾವು. ಇವತ್ತಿನ ಪಲಾವ್ ಆಯ್ತಲ್ಲ, ನೀನು ಮಸ್ತಾಗಿ ಮಾಡ್ಬೇಕಾ, ರುಚಿಯಾಗಿ ಮಾಡ್ಬೇಕು. ನಿನ್ನ ಸಂಬಂಧ ಒಂದು ಗಿಫ್ಟ್ ತಗೊಂಬಂದೇನಿ. ಗಿಫ್ಟ್? ಬಂದು ಹೇಳಿದ್ರಲ್ಲ ತೊಗೊಂಬರ್ತಂತೇಳಿ ತಗೊಂಬಂದೇನಿ. ತೋರ್ಸಿ ನೋಡೋಣ. ಈಗಲ್ಲ ಅಲ್ಲಿ ತಲೆಗಟ್ಟೆ ನಾನು, ನೀ ಪಲಾವ್ ಅದನ್ನು ಮಾಡಿ ನನಗೆ ಗಿಫ್ಟ್ ಕೊಡ್ತೀನಿ ಅಂತ ನಾನು. ಹೌದ್ರಿ? ಮಸ್ತ್ ಮಾಡ್ತಾರೆ ಪಲಾವ್, ಗಿಫ್ಟ್ ಸಿಗ್ತದ ಅಂತ ಹೇಳಿದ್ರು. ಗೆಸ್ ಮಾಡಿ ನೋಡೋಣ ಏನು ತಂದಿರ್ಬೋದೆ. ಸೀರೆ ತಂದಿರ್ಬೋದು ಚಲೋ. ನೆಕ್ಸ್ಟ್ ಅದು ಬಿಟ್ಟು ಏನಾದ್ರು ನಾವು ಕೊಳಗಿನ ಜ್ಯುವೆಲ್ಲರಿ ಏನಾದ್ರು ತೊಗೊಂಬಂದಿರ್ಬೋದು, ಇಲ್ಲ ಬಳೆ ತೊಗೊಂಬಂದಿರ್ಬೋದು. ಮತ್ತೆ
ಸ್ಲಿಪ್ಪರ್ ತಂದಿರ್ಬೋದು. ಸ್ಲೀಪರ್ ಕೊಡ್ಸಿಲ್ಲ ಲೆಮನ್ ರಾಜ್ ನನಗೆ ಮತ್ತೆ 600 ರೂಪಾಯಿ ಕೊಡ್ತಿದ್ದೀನಿ. ಹೊಸ ಚಲೋ ನೋಡಿದ್ವು ಅಂದ್ರೆ ಅದ್ರ ಮೇಲೆ ಭಾಳ ನನಗೆ ಇದೇನ್ರಿ ಇಷ್ಟ. ಮನಸ್ಸು ನಿನಗೆ ಇಷ್ಟ ಆಗೋದು ಸ್ಯಾಂಡಲ್, ಆಮ್ಯಾಗ ಏನಂತಾರ ಅವಕ್ಕೆ ಬಳಿ ಜ್ಯುವೆಲರಿ ಸೆಟ್ಟೆ ಇಂಥವೆಲ್ಲ. ಅವು ಏನಲ್ರಿ ನಾ ಹೇಳಿದಾಗ ಅವೇನು ಅಲ್ಲ. ಮತ್ತೇನು ತಗೊಂತೀರಿ ನೀವು? ಹಂಗೆ ಗೆಸ್ ಮಾಡಿ ನೋಡೋಣ. ಅಡಿಗೆ ಸಾಮಾನು ನಾನು ಸಣ್ಣಕ್ಕ ಟಕ್ಕಂತ ಕುಂದ್ರಾಕ ಡ್ರೆಸ್ ತಗೊಂದಿರ ಮತ್ತೆ ನಾ ಯಾವಾಗ ಡ್ರೆಸ್ ಬಿಡ್ಕೊಂಡ್ ತಡಿ ಡ್ರೆಸ್ ಹಾಕ್ಸಿದ್ರ ಅಂತೇಳಿ ಸಾಕು ಮಾಡ. ಎಷ್ಟು ಸೀರೆ ಎಷ್ಟು ಡ್ರೆಸ್ ಹಂಗೆ ನನಗೆ ಅವು ಮನ್ಮನ್ ಮದುವೆ ಮುಗ್ದಿಲ್ಲ. ಮೊನ್ನೆ ಮದುವೆಯಾಗ ತೊಗೊಂದಿಲ್ಲ ಡ್ರೆಸ್ ಅಲ್ಲ ಸೀರೆ ತೊಗೊಂದಿಲ್ಲ. ಮತ್ತೆ ಜ್ಯುವೆಲರಿನ ಅಲ್ಲ ಇತ್ತಾಗ ಡ್ರೆಸ್ ಅಲ್ಲ ಸೀರಿನ ಅಲ್ಲ ಬಳಿನ ಅಲ್ಲ ಅವ ಅಲ್ಲ ಅಂದ್ರೆ ಮತ್ತೆ ಏನು ತೊಗೊಂಬಂದಿರಿ ನೀವು ತರದಲ್ಲ? ನಿನಗೆ ನಾನು ಬಂಗಾರದ್ದು ಜಬಿಕೆ ತೊಗೊಂಬಂದೇನಿ. ಬಂಗಾರ ಜಬ್ಕೆ ಮತ್ತೆ ಹಾಂ ಮತ್ತು ರೊಕ್ಕ ಎಷ್ಟು ಆದಷ್ಟು ಅಂತ ಕೇಳಬೇಡ. ನೀವು ಪಟ್ಟಿಗೆ ಪಲಾವ್ ಮಾಡಿದ್ರೆ ಊಟ್ಲಿಕ್ಕೆ ನಾ ಊಟ ಮಾಡೈತಲ್ಲ ನಿನಗೆ ಗಿಫ್ಟ್ ಕೊಡ್ತೀನಿ ಅಂತ ನಾನು. ಖರೆ ಬಂಗಾರ ಜಬ್ಕೆ ತೊಗೊಂದಿರ? ಸುಮ್ಮನೆ ಏನಿದೆ ಫ್ರಿಜ್ ಒಳಗೆ ಮೊಸರು ಇಲ್ಲ? ಹೌದು ಮೊಸರು ಇಲ್ಲ ಫ್ರಿಜ್ ಒಳಗೆ. ಮತ್ತು ಹಂಗೀಗ ಮೊಸರಿಲ್ಲ ಚಟ್ನಿ ತಮ್ಮನ ಹೇಳಿನ ತೊಗೊಂಬರಕ. ಹೌದಾ ತಮ್ಮನ ಏನು ಮಾಡತ್ತೀನಿ ನೀನು? ನೀಗೊಂದು ಕೆಲಸ ಮಾಡ್ಬೇಕು, ಅಂಗಡಿಗೆ ಹೋಗಿ ಮೊಸರು ತರ್ಬೇಕು ನೋಡಿ. ಕೇಳಿಸ್ಕೊಂಡ್ಯಾ? ಇವತ್ತು ಊಟದಾಗ ಐತಲ್ರಿ ಪಲಾವ್ ಮಾಡಕ್ಕೆ ನೋಡ್ರಿ. ಈರುಳ್ಳಿ ಆಮ್ಯಾಗ ಇದನ್ನು ತರಕಾರಿ ಎಲ್ಲ ಆಮ್ಯಾಗದ ಮಸಾಲೆ. ಇಲ್ಲಿ ಕುಕ್ಕರ್ ಒಳಗೆ ಎಣ್ಣೆ ಬಿಸಿ ಆಗೈತಿ. ಇವೆಲ್ಲ ಏನು ಹಾಕೋದೀಗ? ಇವು ಮೆಣಸು, ಆಮೇಲೆ ಒಂದೆರಡು ಚಕ್ರ ಮಗ್ಗಿ. ಹೆಸರು ಭಾರಿ ಐತಿ, ಅದ್ರ ಟೇಸ್ಟು ಭಾರಿ ಇರುತ್ತೆ. ಹೋಗಿ ಒಂದು 2 ಏಲಕ್ಕಿ, ಒಂದು 2 ಲವಂಗ, ಒಂದು ಚಕ್ಕಿ, ಸ್ವಲ್ಪ ಎಲ್ಲ ಎರಡೇನು? ಏಲಕ್ಕಿ 2, ಚಕ್ಕಿ 2, ಲವಂಗ 2. ನೋಡ್ರಿ ಇವು ನಿಮ್ಗೆ ಹೊಡೆದು ಹಾಕ್ಬೇಕ್ರಿ. ಆ ವಿಡಿಯೋ ಹಾಕಿ ಕುಳಿಗಂದ್ರೆ ಪಡ್ ಅಂತಾವೆ ಎಣ್ಣೆ. ವಿಡಿಯೋ ಹಾಕಿದ್ರೆ ಅದು ಲುಕ್ಷಣ ಭಾಳ ಆಕೈತಿ. ಯಾಕೆ ಹೇಳ? ಅದರ ಫ್ಲೇವರ್ ಎಲ್ಲ ಕಡೆ ಹರಡಂಗಿಲ್ಲ. ಫ್ಲೇವರ್ ಹರಡಬೇಕಂತ ಹೇಳಿದ್ರೆ ಅದನ್ನು ಹೊಡಿಬೇಕು. ಅದ್ರಾಗ ಬೀಜ ಹಾಕಬೇಕು. ಎಲ್ಲ ಇದು ಫ್ರೈ ಆಗ್ಬೇಕು ಈಗ. ಆಲ್ ರೈಟ್ ನೋಡ್ರಿ, ಈಗ ಮಸಾಲೆ ಅಂತೂ ಮಸ್ತ್ ಫ್ರೈ ಆಗೈತಿ. ನೆಕ್ಸ್ಟ್ ಇನ್ನೀಗ ಉಳ್ಳಾಗಡ್ಡಿ. ನೋಡಿ ಉಳ್ಳಾಗಡ್ಡಿ ಹಾಕಿದಾಗ ಎಷ್ಟು ಕುಂಡಕಂತಾವು. ಈಗ ಪೂರಾ ಫ್ರೈ ಆಯ್ತಪ್ಪ ಅಂತ ಹೇಳಿದ್ರೆ ಅದು ಕಡಿಮೆ ಆಗಿಬಿಡ್ತಾವೆ. ಸ್ವಲ್ಪ ಇಷ್ಟ ಆಗ್ಬಿಡ್ತಾವೆ. ಇದು ಹೆಂಗೆ ಆಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅವನ್ನ ಮತ್ತು ಹೊತ್ತಿಸ್ಬಾರ್ದು. ಸ್ವಲ್ಪ ಆಗ ಕೈ ಎಡ್ಕೊಂತ ಇರ್ಬೇಕು. ಅವನ್ನ ಸಾನಿಯಾ ತೊಗೊಂಬಂತಿ ಮೊಸರು ಅಂಗಡ್ಯಾಗ? ಹಾಂ ಜಪ್ಟೋ ಒಳಗೆ ಅಂದ್ರೆ ಮತ್ತೆ ಕ್ಯಾಶ್ ಹಾಕಿದ್ರೆ ಫ್ರೀ ಕ್ಯಾಶ್ ಇಲ್ಲ? ಮತ್ತೆಷ್ಟು ಅದಕ್ಕೆ ಈಗ? ಏನಂತ ನೀನು 2 ಹಾಲಿನ ಪ್ಯಾಕೆಟ್, 1 ಮೊಸರಿನ ಪ್ಯಾಕೆಟೇನು? ಎಷ್ಟು ಅದಕ್ಕೆ ಈಗ? 112. ಕಡಿಮೆ ಆಯ್ತು ನಂಗಂದ್ರೆ ಅದು 40 ರೂಪಾಯಿ ಇದೆ ಹಾಲು. ಇವು 39-38 ರೂಪಾಯಿ ಒಂದೊಂದಿವು ಎರಡಕ್ಕೆ. ಆಮೇಲೆ ಮತ್ತೆ ತಗೊಂಡ ಸಾನ ಏನ್ರ ಆರ್ಡರ್ ಮಾಡಿದ್ರು ಅದು ಇರಬೇಕು. ನೆನಪಿಲ್ಲ ಅಂತ ಅದು ಆ್ಯಡ್ ಮಾಡ್ಲಿದಾಗ ಹೆಂಗೆ ಅವ್ರು ತಗೊಂಡು ಕೊಡ್ತಾರ. ಇದು ಮಸ್ತ್ ಇರ್ತದೆ ಎಕ್ಸ್ಟ್ರೀಮ್. ಸುಮ್ಮನೆ ತ್ರಿಬಲ್ ಬಾರನ್ರಿ ಅದು? ತ್ರಿಬಲ್ ಲೇರ್ ಅದು. ತ್ರಿಬಲ್ ಲೇರ್ ತಡಿ ತಿಂತೇನೆ ಸ್ವಲ್ಪ ನಾನು. ತಿಂತೇವೆ ಅಂತ ಹೇಳ್ತೇನೆ ನಾನು, ನೀ ಬೇಡ ಅಂತೇವಲ್ಲ. ಈಗೇನು ಮಸಾಲೆ ಪೂರ ಫ್ರೈ ಆಯ್ತು. ಮಸಾಲೆ ಅನ್ನಕ್ಕೇನ್ರಿ ಉಳ್ಳಾಗಡ್ಡಿ ಅಷ್ಟ ಫ್ರೈ ಆಗ್ಬೇಕಾಗಿತ್ತು. ಫ್ರೈ ಆಯ್ತು. ಈಗ ನೋಡು ಅದು ಹಾಕಿದಾಗ ಎಷ್ಟು ಉಳ್ಳಾಗಡ್ಡಿ ಕಾಣ್ತಿದ್ವು. ಈಗ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಸ್ವಲ್ಪ ಆಗ್ಬಿಟ್ಟಾವು. ಇದೇನು? ಇದು ಕೊಲ್ಗೇಟ್ ಪೇಸ್ಟ್ ಅಲ್ಲಗ್ರಿ. ಅಲ್ಲ ಪೇಸ್ಟ್ ಇದೆ ಅಂದ್ರೆ ಹಸಿ ಶುಂಠಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಇದೆ? ಅಲ್ಲ ಅಷ್ಟೇ ಇದು. ಅಲ್ಲ ಅಷ್ಟೇ. ನೆಕ್ಸ್ಟ್ ಇದೆ ಇದು ಬೆಳ್ಳುಳ್ಳಿ.
ಅಂದ್ರೆ ಫಸ್ಟ್ ಏನು ಮಾಡ್ತಿದ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಡ್ತೀರಿ ಒಂದ್ರಾಗ ಮಾಡ್ತಿದ್ರಿ ಇಲ್ಲ ಈಗ ಬೇರೆ ಬೇರೆ ಮಾಡಿದ್ರಿ ಇವು ಬೆಳ್ಳುಳ್ಳಿದ ಫಸ್ಟ್ ಬೇರೆ ಮಾಡಿಟ್ಟಿದ್ದು ನಾನು ಹ್ಞೂ ಹಸಿ ಎಲ್ಲ ಇದ್ದಿದ್ದಿಲ್ಲ ಅದು ಇವಾಗ ನೀನು ಸಂತೆ ತೊಗೊಂಬಂದಲ್ಲ ಅರ್ಧೈತೆ ಅದು ನಮ್ಮಿಷ್ಟ. ಅಂದ್ರೆ ಫಸ್ಟ್ ಹಿಂಗೆ ಮಸಾಲೆ ಇದು ಹಾಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡು ಎಲ್ಲ ಫ್ರೈ ಮಾಡಿದ್ಮೇಲೆ ಇದನ್ನ ಹಾಕ್ಬೇಕೇನೆ ತರಕಾರಿ. ಮತ್ತು ಇದು ಮಿಕ್ಸ್ ಆಗ್ಬೇಕೇನೆ ಈಗ ಇವು ಸ್ವಲ್ಪ ಎಣ್ಣೆ ಒಳಗೆ ಕುದಿಬೇಕ್ರಿ ಇವು ಆಲೂಗಡ್ಡೆ ಕ್ಯಾರೆಟ್ ಬಟಾಣಿ ಬೀನ್ಸ್ ಎಣ್ಣೆ ಒಳಗೆ ಫ್ರೈ ಆಗೋದ್ರೆ ಮೆತ್ತಗಾಕವ್ರಿ ಒಂದು ಸ್ವಲ್ಪ ಮಸಾಲೆ ಪೂರ ಫ್ರೈ ಆದ ಫ್ರೈ ಆಯ್ತು ನೋಡ್ರಿ ಮಸಾಲೆ. ಈಗ ಇದಕ್ಕೆ ಹಸಿ ಖಾರ ಹಾಕೊಳ್ಳೋದು. ಹಸಿ ಖಾರ ಇಲ್ದವ್ರು ಹಸಿ ಮೆಣಸಿನ್ಕಾಯಿನ ಟಮಾಟೆ ಹಣ್ಣು ಆಮೇಲೆ ಕೊತ್ತಂಬರಿ ಹಣ್ಣು ಪೇಸ್ಟ್ ಮಾಡ್ತಿರ್ತೀವಿ ನೋಡ್ರಿ ಅದ್ರೊಳಗನ ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡ್ರೆ ನಡೀತೈತೆ. ಹೌದಾ ನೀ ಕೆಂಪು ಖಾರ ಯೂಸ್ ಮಾಡಕ್ಕೆ? ಇದಕ್ಕೆ ಕೆಂಪು ಖಾರ ಹಾಕಂಗಿಲ್ಲಪ್ಪ ನಾವು. ಇದು ಬಿರಿಯಾನಿ ಮಸಾಲ ಪ್ಯಾಕೆಟ್. ಇದು ಹಾಕಿದ್ರೆ ಟೇಸ್ಟ್ ಬರುತ್ತಲ್ಲ. ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ. ಇವೆಲ್ಲ ಏನು ಹಾಕೋಬೇಕಂತ ಇರಂಗಿಲ್ಲ, ಹಾಕಿದ್ರೆ ಅಂತ ಹೇಳಿದ್ರೆ ಪಲಾವ್ ಇನ್ನೂ ಟೇಸ್ಟ್ ಹಾಕೈತಿ. ಮಸ್ತ್ ಪಲಾವ್ ಇನ್ನು ಹಾಕೋಬೇಕಾದ್ರೆ ಹಾಕೋಬೇಕು, ಹಾಕಿದ್ರೆ ಮಸ್ತ್ ಆಗೋದು. ಅಲ್ಲ ಹಾಕಿದ್ರೆ ಟೇಸ್ಟ್ ಬರ್ತದೆ ಬಿಡು. ಹಾಕಲಿಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಅದು. ಎಲ್ಲ ಹಾಕೋದಾದ್ಮ್ಯಾಗ ಉಪ್ಪೇನೆ ಈಗ ರುಚಿಗೆ ತಕ್ಕಷ್ಟು ಅಂದ್ರೆ ನೀವು ಅನ್ನ ಎಷ್ಟು ಮಾಡ್ಕೊತೀರ ನೋಡ್ರಿ ಅದ ಪ್ರಮಾಣವಾಗಿ ಉಪ್ಪು ಹಾಕೋರು ನೀವು. ಎಲ್ಲ ಕುಡಿಸಿ ಮತ್ತೆ ಮಿಕ್ಸ್ ಮಾಡಬೇಕು. ಈಗ ಮಸಾಲೆ ಹೌದಾ ಮಸಾಲೆ ಅಂದ್ರೆ ಏನೇನು ಹಾಕಿನಿ ಮಸಾಲೆ ಒಳಗೆ? 3 ಟಮಾಟೆ ಹಣ್ಣು ಕೊತ್ತಂಬರಿ ಅಷ್ಟೇ ರೀ. ಟಮಾಟೆ ಹಣ್ಣು ಉದ್ದಕ್ಕೆ ಹೆಚ್ಚು ಹಾಕೋರು ಹಾಕ್ತಿರ್ತಾರೆ ರೀ. ಹಂಗೆ ಹಾಕೋದಕ್ಕಿಂತ ಹಿಂಗೆ ಪೇಸ್ಟ್ ಮಾಡಿ ಹಾಕಿದ್ರಂದ್ರೆ ಇನ್ನೂ ರುಚಿ ಆಗತ್ತೆ ಪಲಾವ್. ವಾಸನೆ ನಂಗೆ ಹೆಂಗೆ ಬರ್ತೈತಿ ವಾಸನೆ. ದೇವ್ರ ವಾಸನೆ ಹೇಳಿಗದ, ಮಸಾಲೆ ವಾಸನೆ ಅದು. ಮಸಾಲೆ ವಾಸನೆ ಅಲ್ಲಿಗದ. ಗಿಫ್ಟ್ ಕೊಡೋ ವಾಸನೆ. ಗಿಫ್ಟ್ ವಾಸನೆ ಗಿಫ್ಟ್ ಕೊಡ್ತಾರಂತೆ. ನಾನು ಚಲೋ ಅದನ್ನ ಇದನ್ನ ಹಾಕಿ ಮಸ್ತ್ ಮಾಡಕತ್ತೆ ನಾನು. ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಿ, ಭಾರಿ ಟೇಸ್ಟಿ ಮಾಡ್ತಿ. ಅದ್ರ ಬಗ್ಗೆ ಅಂತೂ ಎರಡನೇ ಮಾತೇ ಇಲ್ಲ. ಎಲ್ಲ ಹಾಕೋದೀಗ ಕಂಪ್ಲೀಟ್ ಆತ. ಎಲ್ಲ ಆತ್ರೀಗ. ಮತ್ತೀಗೇನು ಅದಕ್ಕಿದೆ ಇದ್ರೊಳಗನ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಅಕ್ಕಿನ ನೀವು ನುಚ್ಚಕ್ಕಿ ಬೇಕಾದ್ರೆ ಹಾಕೋರಿ. ಚಲೋ ಅಕ್ಕಿ ಇದ್ದು ಅಂದ್ರೆ ಅವ್ನು ಹಾಕೋರಿ. ರೇಷನ್ ಅಕ್ಕಿ ಇತ್ತಂದ್ರೆ ಅವ್ನು ಹಾಕೋಬೋದ್ರಿ. ಯಾವ ಅಕ್ಕಿ ಅದೋ ಆ ಅಕ್ಕಿನ ಅದ್ರೊಳಗೆ ಆ್ಯಡ್ ಮಾಡ್ಕೊಂಡು ಆ ಅಕ್ಕಿಗೆ ತಕ್ಕಂಗೆ ನೀರು ಹಾಕಿ ಕುಕ್ಕರದ ಡಕ್ಕನ್ ಮುಚ್ಚಿ ಒಂದು ಸಿಟಿ ಹೊಡ್ಸ್ಕೊಂಡ್ಬಿಟ್ರೆ ಪಲಾವ್ ರೆಡಿ ಆಗ್ಬೇಕು. ಆ್ಯಕ್ಚುಲಿ ಹಿಂಗೇನು ಪಲಾವ್ ಮಾಡ್ತೀವಲ್ಲ ನಾವು, ಪಲಾವ್ ಆಗಲಿ ಮಟನ್ ಬಿರಿಯಾನಿ ಆಗಲಿ ಹಿಂಗೆ ಮಾಡಬೇಕಾರತ್ತಲ್ಲ ಸ್ವಲ್ಪ ಚಲೋ ಅಕ್ಕಿನೂ ಯೂಸ್ ಮಾಡ್ಬೇಕು ಅಂದ್ರೆ ಮಸ್ತ್ ಆಕೈತಿ. ನಾವಂತ್ರ ಡೈಲಿ ಯೂಸಿಗೆ ರೇಷನ್ ಅಕ್ಕಿನ ಯೂಸ್ ಮಾಡ್ತೀವಿ. ಹಿಂಗೇನಾದ್ರೂ ಬಿರಿಯಾನಿ ಅಥವಾ ಪಲಾವ್ ಅದು ಮಾಡೋ ಮುಂದಷ್ಟ ನಾವು ಚಲೋ ಅಕ್ಕಿ ಯೂಸ್ ಮಾಡೋದು. ಈಗ ನೀನು ಯೂಸ್ ಮಾಡತ್ತಿ? ಚಲೋ ಅಕ್ಕಿ ಒಂದು ಇನ್ನೊಂದು 2 ಸಲ ಹಾಕೋಣ ಅಷ್ಟೇ. ಇಷ್ಟ ಬರೋದು 2 ಸಲ ಹಾಕ ಅಂತೇಳಿ ಮತ್ತೆ 2 ಸಲ ಪಲಾವ್ ಮಾಡಬೇಡ. ಒಂದು ಬಿರಿಯಾನಿಗೆ ಏನು ಮಾಡಂತಿ. ಈ ಕೋಲ್ಡ್ ಕ್ಲೈಮೇಟ್ ಹೋಗೋ ಮಟ್ಟ ಆಯ್ತಲ್ಲ ಚಿಕನ್ ಬಿರಿಯಾನಿ ಊಟ ಮಾಡ್ಬೋದು. ಬ್ಯಾಸಿಗಾಲ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆ ಥರ ಚಿಕನ್ ಕಡಿಮೆ ಮಾಡ್ಬೇಕು. ಅವಾಗ ಚಿಕನ್ ತತ್ತಿ ಒಟ್ಟು ಹಿಟ್ಟಿನ ಪದಾರ್ಥ ಎಲ್ಲ ಕಡಿಮೆ ಮಾಡ್ಬೇಕು. ಆವಾಗ ಹೆಚ್ಚೇನಪ್ಪ ಅಂದ್ರೆ ತರಕಾರಿ, ಸೌತೆಕಾಯಿ, ಮುಲ್ಲಂಗಿ, ಸೊಪ್ಪು ಇಂಥ ತಿನ್ಬೇಕು ಅವಾಗ. ಅಕ್ಕಿ ನೋಡಿ ಯಾವ ಪರಿ ತೆಳ್ಳಗದಾವ. ಹೌದ್ರಿ, ಫುಲ್ ತೆಳ್ದಾವ ನೋಡಿ ಅಕ್ಕಿ. ಇವು ಜಡೆ ಆಗ್ತಾವ ಕೈಯಾಗ್ಲಿಂತ್ರ. ಇವು ಸ್ವಸ್ತಿಕೆನ ಇದೆ ಹಾಕಿದೆ. ಇದನ್ನ ಅಕ್ಕಿ ವಾಶ್ ಮಾಡ್ತೇನೆ ಈಗ. ಅಕ್ಕಿ ವಾಶ್ ಮಾಡ್ಕೊಂಬಂದು ಹಾಕ್ತೆ ಈಗ. ಪಲಾವ್ ಮಾಡೋದು ಭಾರಿ ಸಿಂಪಲ್ ಐತಿ. ಸಿಂಪಲ್ ಹಂಗೆ ನೋಡಿದ್ರೆ ಎಲ್ಲ ಅಡುಗೆ ಮಾಡೋದು ಸಿಂಪಲ್ ಐತಿ. ಅದನ್ನು ಚೆಂದಾಗಿ ನೋಡ್ಕೋಬೇಕು, ಹಂಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಮಾಡೋಕೆ ಭಾಳ ಈಸಿ ಆಕೈತಿ. ಈಗ ನೀ ಅಕ್ಕಿ ಎಲ್ಲ ಹಾಕಿದ ಮೇಲೆ ನೀರು ಹಾಕ್ತೇನೆ. ಹಾಂ ರೀ, ಇವನಿಗೆ ಸ್ವಲ್ಪ ಮಸಾಲೆ ಒಳಗೆ ಫ್ರೈ ಆಗ್ಬೇಕು ಅಕ್ಕಿ ಎಲ್ಲ. ಅಂದರೆ ಎಲ್ಲ ಮಿಕ್ಸಪ್ ಆಗ್ಬೇಕಲ್ಲ ಅದು ಮಸಾಲೆ. ನಾವು ಮಸಾಲೆ ಒಳಗೆ ನೀರು ಹಾಕಿ ಆ ಬಳಿಕ ಅಕ್ಕಿ ಹಾಕಿದ್ವಿ ಅಂತಂದು ಹೇಳಿದ್ರೆ ಆಮೇಲೆ ಸಿಟಿ ಹಾಕತ್ತೆ ನೋಡ್ರಿ.
ಮಸಾಲೆ ಎಲ್ಲ ಮ್ಯಾಲೆ ಬಂದ್ಬಿಡ್ತೈತೆ, ಅಕ್ಕಿ ಎಲ್ಲ ತಳ ಕುತ್ಕೊಂಡ್ಬಿಡ್ತಾವೆ. ಅದಕ್ಕೆ ಮಸಾಲೆ ಒಳಗನ ಅಕ್ಕಿ ಹಾಕಿ ಈ ಥರ ಕೈಯಾಡಿ ನೀರು ಹಾಕಿ ಏನ್ರ ಕುಕ್ಕರ್ ಡಕ್ಕನ್ ಹಾಕ್ಬಿಟ್ಟು ಅಂದ್ರೆ ಕರೆಕ್ಟ್ ಆಕತ್ತದ. ಎಲ್ಲ ಅಕ್ಕಿ ಮಸಾಲೆ ಒಂದು ಹತ್ರನೇ ಆಗ್ಬಿಡ್ತದೆ. ಲಾಸ್ಟ್ ಟೈಮ್ ನೀವು ಪಲಾವ್ ಮಾಡಿದಾಗ ವಟಾಣಿ ಹಾಕಿದ್ದಿಲ್ಲ, ಬಟಾಣಿ ಇದ್ದಿತ್ತಿಲ್ರಿ. ಈ ಸಲ ವಟಾಣಿ ಹಾಕಿ ನಿನ್ನೆ ನೆನಪು ಮಾಡ್ತೊಗೊಂಬಂದೆ ನಾನು. ಮಾರ್ಕೆಟ್ನಾಗ ಹೋದಲ್ಲ ಪಲಾವ್ ಮಾಡ್ಬೇಕಂತ. ಸಾಕು ನೀರು ಇಷ್ಟೇ. ಈಗೇನು ಶೀಟಿ ಹಾಕ್ಬೇಕನ ಇದು ಲೆಕ್ಕನ ಹಾಕ್ಬಿಟ್ರೆ ಈಗ ಎಷ್ಟು ಶೀಟಿ? ಒಂದನ ಎರಡು? ಒಂದು ಶೀಟಾಗ ಅನ್ನ ಹಾಕತ್ತಲ್ಲ. ಅಂದ್ರೆ ರೈಸ್ ಮಾಡೋಕ್ಕೇ ಹೆಚ್ಚಿಗೆ ಇವತ್ತು ಅದಕ್ಕೆ ಕುಕ್ಕರ್ನಾಗ ಇಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಕುಕ್ಕರ್ನಾಗ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗತ್ತಲ್ಲ ಅದು. ವೇಟ್ ಮಾಡೋದು ಈಗ ಒಂದು ಶೀಟಿ ಮಾಡೋದು. ಈ ಉಳ್ಳಾಗಡ್ಡಿ ಚಟ್ನಿ ಮಾಡಾಕನ ಈಗ ಚಟ್ನಿಯಾಗ ಇದು ಹಾಕ್ತಾರಲ್ಲ ಮೆಣಸಿನ್ಕಾಯ್ದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್, ಸೌತೆಕಾಯಿನ ತುರ್ದು ಹಾಕ್ತಾರೆ. ಅದನ್ನು ಹಾಕ್ತಾರೆ. ತಮ್ಮನ್ನ ನೀನು ಊಟ ಮಾಡಿದ್ದಿ ಸಣ್ಣ? ನೀವು ಊಟ ನೀವು ಊಟ ಮಾಡಿದ್ದಿ? ಈಗ ಊಟ ನೀವು ಮಾಡಿದ್ದಿ ತಮ್ಮನ್ನ? ಅದು ಇದು ಇತ್ತಲ್ಲ ಮೈಕಿನ್ ಬಾಕ್ಸ್, ತಳಗೆ ಬಿತ್ತಾಳೆ. ಕರೆಕ್ಟ್ ಮಿಕ್ಸ್ ಆಗತ್ತಲ್ಲ, ವಾಸನೆ ಮಾತ್ರ ಗಮ್ ಅಂತ ನೋಡು. ಹಂಗೆ ತಡ್ರಿ ಅಮ್ಮಗೊಂದು ಇಟ್ಕೊಟ್ಟು ಬರ್ತೀನಿ, ಹೋಗಿ ಕೊಟ್ಬಿಡ್ತೀನಿ ಅಮ್ಮಗೆ. ಹೌದವ ಥಂಡಿ ಐತಿ, ಥಂಡಿ ಒಳಗೆ ಬಿಸಿ ಬಿಸಿ ಪಲಾವ್ ತಿಂದರೆ ಮನುಷ್ಯ ಮಸ್ತ್ ಬೆಚ್ಚಗಿರ್ತಾನೆ. ಮಮ್ಮಿ ಪಲಾವ್ ಮಸ್ತಾಗಿತ್ತು. ಪಲಾವ್ ಮಸ್ತಾಗಿತ್ತು ಬಿಡ. ಅದ ಆ ಪಲಾವ್ ಅಷ್ಟು ಮಸ್ತಾಗ ಕಾರಣ ಏನಂತ ಹೇಳಿದ್ರೆ ನಿಮ್ಮ ಪಪ್ಪ ಗಿಫ್ಟ್ ಕೊಡ್ತೀನಿ ಚಲೋ ಮಾಡಂದ್ರ, ಅದಕ್ಕೆ ನಾ ಇದ್ದದ್ದು ಬದ್ದದ್ದು ಎಲ್ಲ ಮಸಾಲೆ ಹಾಕಿ ಮಸ್ತಾಗಿ ಮಾಡೇನಿ. ಗಿಫ್ಟ್ ಮಾಡಿದ್ರ ಗಿಫ್ಟ್ ಬಂದಲ್ಲ ಇನ್ನ ನನ್ನ ಕೈಯಾಗ. ಏನೈತ್ರಿ ಗಿಫ್ಟ್? ಏನ್ ಗಿಫ್ಟ್ ಪಪ್ಪ? ಏನು ಗಿಫ್ಟ್? ನೀವ ಅಂದ್ರಲ್ರಿ ಗಿಫ್ಟ್ ಕೊಡ್ತೀನಿ ಚಲೋ ಮಾಡಿ ಪಲಾವ್ ಅಂತಂದ ಹೇಳಿ, ಏನ ಜಬ್ಕೆ ತಂದಿನ ಅದು ತಂದಿನ ಅಂದ್ರಿ. ನಾ ಹೇಳೀನಿ ಅದಾ ಆಗಲೇ ಹೇಳಿದ್ರಲ್ಲ ಪಲಾವ್ ಮಾಡಿ. ಆಗಲ್ಲ ಎಣ್ಣತ್ತಿದ್ದಲ್ಲ ಪಪ್ಪ ನೀನ. ಮಮ್ಮಿ ಅದು ತರಕಾರಿ ಅದು ಹಚ್ಚತ್ತಿದ್ಲ ಅವಾಗ. ಅದನ್ನ ಕಲ್ತಿರ್ಬೇಕೇನ? ನಾವ್ ಗೊತ್ತಿಲ್ಲಪ್ಪ, ನನಗೆ ಗಿಫ್ಟ್ ಬೇಕು ಬಿಡ. ನೀ ಹೆಂಗಂದ್ರಿ? ಸುಮ್ಮನೆ ಜೋಕ್ ಮಾಡಿದ್ದೆ ಪಪ್ಪ. ಇಂಥ ವಿಷಯದೊಳಗೆಲ್ಲ ಜೋಕ್ ಮಾಡಬಾರ್ದು, ಇಲ್ಲಾಂದ್ರೆ ನಾಳಿಂತ ಉಪ್ಪು ಜಾಸ್ತಿ ಇದ್ದಿದ್ದು ನೋಡಿ ಮತ್ತೆ ಅದ ಅಡ್ಗೆ ಉಣ್ಬೇಕಾಕೈತಿ. ಮತ್ ನಾ ಹಂಗ ಮಾಡ್ತೇನೆ, ಖಾರ ಹೆಚ್ಚಿಗೆ ಹಾಕ್ತೇನೆ, ಉಪ್ಪು ಹೆಚ್ಚಿಗೆ ಹಾಕ್ತೇನೆ, ಹಾಕೋದ್ರ ಬರ್ತೀನಿ ನಿಮಗೆ. ಅಡಿಗೆ ರುಚಿ ಮಾಡೋದಲ್ಲ ನಾನು. ಗಿಫ್ಟ್ ಬೇಕಾ ಬೇಕು ಮತ್ತೆ ಹೇಳಿದ್ಮೇಲೆ. ನಾ ಎಷ್ಟು ಆಸೆ ಇಟ್ಕೊಂಡೇನಿ, ಏನ್ ತಂದಾರ ಏನಂತಂದೆ ಫುಲ್ ಖುಷಿಯಾಗೈತೆ ನನಗೆ. ಮಮ್ಮಿಗೆ ಪಪ್ಪ ಕಡೆ ಅಂತ ಫಸ್ಟ್ ಗಿಫ್ಟ್ ಏನು ಮಮ್ಮಿ ನನಗೆ? ಹಂಗ ಭಾಳ ಕೊಡ್ಸಾರ ನಿಮ್ಮ ಪಪ್ಪ ಗಿಫ್ಟ್. ಇವತ್ತು ಏನೋ ತೊಗೊಂಬಂದೇನೆ ಅಂತ. ಗಿಫ್ಟ್ ತೊಗೊಂಬಂದೇನಿ, ತಳಗೈತಿ ಹೋಗಿ ತೊಗೊಂಬರ್ತಾನಂತೆ. ತೊಂಬೋರಿ ತಳಗ ತಂದಾರ ಅಂತೇಳಿ ನಾನು ಎಲ್ಲ ಸುಳ್ಳು ಹೇಳ್ಯಾರ ಅಂತ ಮಾಡಿ ನಾನು ಕರೆನ ತೊಗೊಂಬಂದಾರ ಅವರು. ತೊಗೊಂಬರ್ಲಿ ಏನು ತೊಗೊಂಬಂದಾರ, ಏನು ತೊಗೊಂಬಂದಿರ್ಬೋದು ಸಾನಿಯಾ? ಅಂದಿಲ್ಲ ಜಪ್ಕೆ ಅಂತ ಹೇಳಿ. ಮತ್ತು ನಾ ಏನು ಅನ್ಕೊಳ್ಳಿ? ನನಗೆ ಯಾಕಂದ್ರ ಬಂಗಾರ ರೇಟ್ ಕೇಳಿದಂದ್ರ ನಿಮ್ಮ ಪಪ್ಪ ಜಬ್ಕೆ ತಂದ್ರಲ್ಲ ಅನ್ಸತ್ ನನಗೆ. ನೋಡೋಣ ಏನು ತೊಗೊಂಬಂದ್ರ. ಮಮ್ಮಿ ಪಪ್ಪ ಏನು ಹೋದವ್ರು ಹೊತ್ತಾಗ ಹೋಗ್ಬಿಟ್ಟಾರಲ್ಲ. ಅದಂತೆ ನಾನು ಏನಾದ್ರೂ ಬಂದಲ್ಲ ಅಂತಂದ್ರೆ ಸನಿಯಾ ಬಂದ್ರು ನೋಡಿ. ಐ ಕರೆನ ಗಿಫ್ಟ್ ತೊಗೊಂಬಂದಾರ ಸಾನಿಯಾ. ಐ ಥಿಂಕ್ ಚೈನಾ ಇದ್ದಿರಬಹುದು. ಚೈನಾ ಅಲ್ಲ ಅಲ್ಲ ಜಪ್ಕೇನ ಇರ್ಬೋದು. ಕಾಲ್ಗೆ ನಿನ್ನ ಹೆಸರು ಬೇಕಾಗಿತ್ತಾ? ನಿನ್ನ ಹೆಸರು ಬರ್ದಿಲ್ಲ ನಾನು. ತೋರಿಸಪ್ಪ ಅದಿನ್ಲಿ. ಸರ್ ನಾ ಗೆಸ್ ಮಾಡಿದ್ರೆ ಏನಿರ್ಬೋದು? ಚೈನಾ ಇದ್ದಿರಬಹುದು ಐ ಥಿಂಕ್. ನನಗೆ ಅಂತ ಸ್ಲಿಪ್ಪರ್ ಇರ್ಬೋದವ. ಎಷ್ಟು ಜೊತೆ ಸ್ಲಿಪ್ಪರ್ ಬೇಕು? ಸ್ಲಿಪ್ಪರ್ ಇಷ್ಟು ದೊಡ್ಡದಿರೋ ಬಾಕ್ಸ್ ನನಗೆ ಅವ ಅನ್ಸಕತ್ತೈತಿ. ಹೇಳಿ ನೀವು ಓಪನ್ ಮಾಡಿ. ತೆಳಕ್ ಕುಂದ್ರ ಹಂಗ ಓಪನ್ ಮಾಡ್ಬಾರ್ದು, ನಿಂತ ಲಗು ಲಗು ಓಪನ್ ಮಾಡ. ಓಪನ್ ಮಾಡಿ. ಪಪ್ಪ ಮತ್ತೇನಾದ್ರೂ ಜೋಗಿಕ್ ಮಾಡತ್ತೇನು ಪ್ರ್ಯಾಂಕ್ ಮಾಡತ್ತೀಯಾ? ಯಾ ಪ್ರ್ಯಾಂಕು ಇಲ್ಲ ಗುಂಕು ಇಲ್ಲ. ನೀ ಏನು ಯಾಕೆ ಹೇಳಿದಲ್ಲ ಪ್ರ್ಯಾಂಕ್? ಮೊದಲು ಓಪನ್ ಮಾಡೆ, ಆಮೇಲೆ ಗೊತ್ತಾಗತ್ತೆ ಪ್ರ್ಯಾಂಕು ಏನು ಅಂತ ಹೇಳಿ. ಅದನ್ನ ಸೀರೆಗೆ ಅದಕ್ಕೆ ಹಚ್ಕೊಳ್ತಿ. ಮತ್ತೊಮ್ಮೆ ಪ್ಯಾಕ್ ಮಾಡ್ತಿ ಅದನ್ನ? ಹರಿದು ಬಿಡ್ಬೇಕು ಅದನ್ನ. ಹಂಗ ಪರಪರ ಹರಿಬಾರ್ದ. ಎಷ್ಟು ಚಂದ ಮಾಡಿರ್ತಾರ.
ಏನ ನಮ್ದೇನೀಗ ಅರ್ಜೆಂಟ್ ಇಲ್ಲ ತಡ್ರಿ. ಹಂಗ್ಬಿಡ ಪಟ್ಪಟ್ಟೆ. ಸುಮ್ಮನೆ ಪಾಪ ಮಮ್ಮಿಗೆ ತಂದಿಲ್ಲ, ಈಗ ಮಮ್ಮಿ ಏನಾರು ಮಾಡ್ಕೊಳ್ಳೋದೇನು. ನಾನ ಉಸ್ತೀನಿ ಸುಮ್ಮನಿರ್ ನೀ ಯಾಕೆ ಒಟ್ಟು ಮಮ್ಮಿ ಮತ್ತು ಪ್ರ್ಯಾಂಕ್ ಹಾಕಾಳ. ಚಂದ ಇದ್ದದ್ದೇನ ಹರ ಹಂಗೆ ಆಗೋದಿಲ್ಲ ನನಗೆ. ಕ್ಲೀನಾಗಿ ನೀಟಾಗಿ ಉಸ್ಬೇಕಂತ. ಮತ್ತು ನಮಗೆ ದಿನ ಬೈತಿರ್ತೀಯಲ್ಲ. ನೀವು ಚಂದಿಲ್ಲ. ನಾ ಚಂದಿನಿಲ್ಲ. ಅವರು ಬರೋಬ್ಬರಿ ಮಾಡ್ಯಾರ ಪ್ಯಾಕ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೊಂಡೆ ನಾನೇ. ಪಪ್ಪ ನೀ ಒಂದು ದಿವಸ ನಮಗೆ ಹಂಗೆ ಗಿಫ್ಟ್ ತೊಗೊಂಡು ಕೊಟ್ಟಿದ್ದೆ. ಮಕ್ಳಿಗೆ ಗಿಫ್ಟ್ ಕೊಡಲ್ಲ, ಮತ್ತೇನು ಕೊಡ್ತಾರೆ? ಎಂತದೀಗ ಅಷ್ಟೇ ಕೊಡ್ತಾರೆ. ಅಪ್ಪ ನಮಗೆ ಒಂದು ಥರ ತೊಗೊಂಡು ಕೊಟ್ಟಿದ್ದೆ ಗಿಫ್ಟ್ ಅಂತ ಹೇಳಿ. ಎಲ್ಲ ಕೊಡಿಸ್ತೀವಿ. ಅದ ಮತ್ತು ನೀವು ಹಾಕಿ ಕೊಡಿಸ್ತೀರಿ, ಬಟ್ ನಮಗೆ ಹಿಂಗೆ ಸರ್ಪ್ರೈಸ್ ಗಿಫ್ಟ್. ಹಿಂಗೆ ಇವ್ರನ್ನ ಹೇಳಿದ್ದು ಕೇಳಿಸ್ಕೊಳತ್ತ ಇಲ್ಲ, ಇವ್ರು ಒಳಗದಾರ. ನನಗೆ ಕವರ್ ಚಂದ ಐತಿ, ಹರಿಬಾರ್ದ. ಸರಿ ತಡಿ, ಗೆಸ್ಸಿಂಗ್ ಮಾಡಂಗ. ಹಾ ಮಮ್ಮಿ ನೀ ಹೇಳ್ದಂಗ ಚಪ್ಲಿನ ಇರ್ಬೋದು. ಐ ಥಿಂಕ್ ಗೆಸ್ಸಿಂಗ್ ಮಾಡಂಗ ಗೆಸ್ ಮಾಡಿದ್ದೆ ನಾನು. ವೇಟ್ ಐತೇನ ಬಾಕ್ಸ್? ಏ ಹಗರ್ ಬೆಂಡ್ ಐತಿ. ಹಂಗಂದ್ರೆ ಸ್ಲಿಪ್ಪರ್ ಇದ್ರಬಹುದು. ಏನೇ ಗೆಸ್ ತಮ್ಮ, ನನಗೆ ಗೆಸ್ ಮಾಡು. ಚಪ್ಲಿ ಸಣ್ಣ ನೀ ಗೆಸ್ ಮಾಡು. ನನಗೂ ಸ್ಲಿಪ್ಪರ್ ಅನ್ಸತೈತಿ ನೋಡಲ್ಲ, ಅದ್ರ ಬಾಕ್ಸ್ ನೋಡಿದ್ರು. ಐ ಇದೇನ? ಇದೇನಪ್ಪ? ಏನೋ ಮೆತ್ತಗೆ ಸಾನಿಯಾ. ಹೌದು ನೋಡಿ, ಮತ್ತೆ ಇದು ಶಟ್ರು ಸಾನಿಯಾ. ಈ ಸ್ವೆಟ್ರ್ ನೋಡೋದೆ ಮಸ್ತ್ ಐತಲ್ಲ ಇದು. ಮಸ್ತ್ ಐತಲ್ರಿ. ತಗೊಂಡ್ ಬಾಯ್ಲಿ ಒಂದ್ ಸ್ವಲ್ಪ ಮುಂದೆ. ಮಸ್ತ್ ಐತಿ. ಎಷ್ಟು ಮೆತ್ತಗೈತ್ ನೋಡಿದ. ಥಂಡಿ ಆಯ್ತಲ್ಲ, ಥಂಡಿಯೊಳಗೆ ಕೆಲಸ ಮಾಡ್ತಿ, ಹೊರಗೆ ಬಾಂಡಿ ತೆಗ್ತಿ, ಇದು ನಕ್ಕೋದೇ ತರ ನೀನು ಕೆಲಸ ಮಾಡಿದ್ರೆ ಥಂಡಿ ಹತ್ತಂಗಿಲ್ಲ. ಹಾಗಂದ್ರೆ ಇನ್ಮೇಲೆ ನಾನು ಕೆಲಸ ಮಾಡ್ತೀನಿ. ಪಪ್ಪ ನನಗೆ ಪಿಂಕ್ ಕಲರ್ ಎಷ್ಟು ಚಂದ ಐತ್ರಿ, ಭಾರಿ ಐತಿ. ಎಷ್ಟು ಮಸ್ತ್ ಐತಿ ನೋಡೋದು, ಮೆತ್ತಗೈತ್ ನೋಡ್ರಿ ಇದು. ನಾಳಿಂತ ಸೂತರಿಗೆ ಹೊಂತೈತೆ ನೋಡಿ. ಹಾಕೋ ನೋಡ್ತಾರೆ ಪಪ್ಪ. ಇದನ್ನ ಹಾಕಿ ಅದೇ ಕಲರ್ದು ಒಂದು ಕ್ಯಾಪ್ ಅಂತ ಹಾಕ್ಬಿಟ್ಟಿದ್ರೆ ಚಲ್ತಾ ಫಿರ್ತಾ ಟೆಡಿ ಬೇರ್. ಹೌದ್ರಿ. ನೋಡಲ್ಲಿ ಟ್ರೈನ್ ಹಾತೈತಿ. ದಿಪ್ ಇರ್ತಾವ ಟೆಡಿ ಬೇರ್ ಭಾಳ. ಹೇಳಿ ನ್ಯಾಗ ಒಂದು ಕಟ್ಟಕ್ಕೆ ನೋಡ, ಚೆಕ್ ಮಾಡ, ಸೇರ್ಕಟ್ಟಿಲ್ಲ. ಬಾಹುಬಲಿ ಕಾಣಿಸತ್ತಾಳ ಮಮ್ಮಿ. ಹೌದ್ರಿ. ಇಲ್ಲ ಹೌದು. ಸರಿ ಇದ್ದಿಲ್ಲ. ಸ್ಮೂತ್ ಐತ್ ನೋಡ್ ನನಗ. ಮಸ್ತ್ ಐತಿ ಇದು. ಮಸ್ತ್ ಐತಲ್ಲ ಇದು. ಭಾರಿ ಐತಲ್ಲ. ನಾ ನಾಳೆ ಸ್ಕೂಲಿಗೆ ಹಾಕೊಂಡೋಕೆ ನೋಡಿ. ನೀನ್ ಹಾಕ್ಯ, ತಮ್ಮನ ಹಾಕ್ಯಾರ್ಲಿ, ಎಲ್ಲ ಒಂದಿನ ಹಾಕೋ. ನನಗಂತದೇ ನಾವ್ ಹಂಗ ಅಂದ್ವಿ ಬಿಡ. ಪಪ್ಪ ನಿನಗಂತ ಗಿಫ್ಟ್ ತಂದಾರ, ನಾವ್ ಹೆಂಗ ಹಾಕೊಳಕೈತಿ. ಭಾರಿ ಐತ್ರಿ. ಟ್ಯಾಂಕ್ಸ್ ರೀ, ಮಸ್ತ್ ಐತಿ. ಫಾಲೋ ಮಾಡಿದ್ಕ ಸಾರ್ಥಕ ಆತ. ಹಾ ನಾ ಚಪ್ಲಿನ ಅದಾವ ಅಂತ ತಿಳ್ಕೊಂಡಿದ್ದೆ ಕರೇನ. ಭಾರಿ ಐತ್ ಬಿಡು ಇದು. ಅದು ಹಸಿರ್ದೇ ನನಗೆ ವರ್ಕೌಟ್ ಆಗಿತ್ತಿಲ್ರಿಪ್ಪ ಅದು. ಅದಲ್ಲಿ ಸ್ಮೂತ್ ಇತ್ತು. ಸರಿ ಒಂದು ಹೊರ ನೋಡ್ಬೇಕು, ತಂಡಕತ್ತ ಇಲ್ಲ. ಈಗ ಹಂಗ ಕೆಳಗೆ ಒಂದ್ ರೌಂಡ್ ಹೋಗ್ಬಾ. ಸಣ್ಣ ಅನ್ಸಾಗತ್ತೆ ನೋಡ್ರಿದ್ರ, ಬೆಚ್ಚಗೈತಿ. ದೂರಿಂತ ವೆಲ್ವೆಟ್ ಗತ್ತೆ ಕಾಣತೈತದು. ವೆಲ್ವೆಟಿಂದ ಇದೆ ಅಲ್ಲ, ಅದಿಲ್ರಿ. ಕ್ಯಾಪ್ ಇರ್ತಾವಲ್ಲ ಮ್ಯಾಗ ಹಿಂಗ ಗುಂಚು ಗುಂಚಿದ್ದು. ಸನಿಯಾ ವೆಲ್ವೆಟ್ ಟೈಪ್ ಇದೆ, ಬಟ್ ವೆಲ್ವೆಟ್ ಅಲ್ಲ. ವೆಲ್ವೆಟ್ ಅಲ್ಲ. ವೆಲ್ವೆಟ್ ಅಂದ್ರೆ ಹಿಂಗ್ ಗುಂಜು ಗುಂಜು ಬರಂಗಿಲ್ಲ. ಹಾ ಅದು ಸಾಪ್ ಬಂದ್ಬಿಡುದು. ಹಿಂಗೆ ಸ್ಮೂತ್ ಅರ್ದಿ. ಭಾರಿ ಮಸ್ತ್ ಐತ್ ಬಿಡು. ಹಾಕೊಂಡಿಲ್ಲ ಇಲ್ಲ ಅನ್ಸಾಗತ್ತೆ ನನಗೆ. ಮಸ್ತ್ ಕಾಣತೈತ್ ಮಮ್ಮಿ. ಈಗ ಒಂದ್ ರೌಂಡ್ ಕೆಳಗೆ ಹೋಗಿ ಬಾ ಮಕ್ಕೋ. ಅದನ್ನ ಹಾಕೊಂತ ನಮ್ಮ ತಮ್ಮನ ಆಯ್ತು ಪಪ್ಪ, ನೀ ಚಪ್ಲಿ ಯಾರ ಕೊಡಿಸ್ ರಾತ್ರಿ ಆದ್ರೆ ಒಂದ್ ದಿವ್ಸ ಬಾಜು ಇಟ್ಕೊಂಡು ಮಕ್ಕೊಂಡಿರ್ತಾಳೆ ಆಕಿ. ಬೇಕಾದಿರ್ಲಿ ಅದು. ನಂಗೆ ಇಷ್ಟ ಆದ ನನಗೆ. ಮಸ್ತ್ ಆತ, ಭಾರಿ ಐತಿ. ಒಂದ್ ಪೋಸ್ ಕೊಡೋದು ಹಾಕೊಂತ ಹಿಂಗ ಶೆಟ್ರ್ ಹಾಕೊಂತ.